Hi students, myself Girija DK, working as an assistant professor and HOD, Department of Computer Science, Government First Aid College, Madhugiri, Tumkuru University. ಈಗ ನೆಕ್ಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು DAO ಡೇಟಾ ಕಂಟ್ರೋಲ್, ಆಕ್ಟಿವಿಕ್ಸ್ ಡೇಟಾ ಆಬ್ಜೆಕ್ಟ್ ಮಾಡೆಲ್ ಅಂತ ಕರಿತೀವಿ. ಆಗಲೇ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದು ಬಂದು ಎಕ್ಸ್ಟ್ರೆನ್ಸಿಕ್ ಕಂಟ್ರೋಲ್ ಅಂತ ಕರಿತೀವಿ. ಸೊ ಇದು ನಮ್ಮ ಟೂಲ್ ಬಾಕ್ಸಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಇದು ಎಲ್ಲಿರುತ್ತೆ, ಸೊ ಹಿಡನ್ ಆಗಿರುತ್ತೆ. ಈ ಥರ ಎಷ್ಟೋ ಕಂಟ್ರೋಲ್ಸು ವಿಷುವಲ್ ಬೇಸಿಕಲ್ಲಿ ಇದ್ದಾವೆ. ಸೊ ಅದರಲ್ಲಿ ಇವಾಗ ನಾನು ಆ ಡೇಟಾ ಕಂಟ್ರೋಲ್ನ ಆನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಟೂಲ್ ಬಾರ್ ಮೇಲೆ ರೈಟ್ ಕ್ಲಿಕ್ ಮಾಡಿ. ಸೊ ಎ ಸ್ಮಾಲ್ ಪಾಪಪ್ ವಿಂಡೋ ಓಪನ್ ಆಗುತ್ತೆ. ಸೊ ಅದರಲ್ಲಿ ಕಾಂಪೊನೆಂಟ್ಸ್ನ ಕ್ಲಿಕ್ ಮಾಡಿ. ಓಕೆ, ಕಾಂಪೊನೆಂಟ್ಸ್ನ ಕ್ಲಿಕ್ ಮಾಡಿದಾಗ ನಿಮಗೆ ಎಷ್ಟೊಂದು ಇಲ್ಲಿ ಡೇಟಾ ಕಂಟ್ರೋಲ್ಸ್ ಇದ್ದಾವೆ. ಇದರಲ್ಲಿ ನಮಗೆ ಬೇಕಾಗಿರೋಂತಹ ಡೇಟಾ ಕಂಟ್ರೋಲು ಮೈಕ್ರೋಸಾಫ್ಟ್ ADO ಡೇಟಾ ಕಂಟ್ರೋಲ್ 6.0, ಅದನ್ನು OLEDB ಅಂತ ಕರಿತೀವಿ. ಓಕೆ, ಅದನ್ನು ಕ್ಲಿಕ್ ಮಾಡಿ ಅಪ್ಲೈ ಅಂತ ಕೊಡಿ, ಕ್ಲೋಸ್ ಮಾಡಿ. ನೋಡಿ, ಈಗ ನಿಮಗೆ ಕಂಟ್ರೋಲ್ ಬಂತು. ಇಷ್ಟೊತ್ತಿಗೆ ಕಂಟ್ರೋಲ್ ಕಾಣಿಸ್ತಾ ಇರಲಿಲ್ಲ ನಮಗೆ. ಇದನ್ನು ನಾವೇನು ಮಾಡೋಣ, ಡಬಲ್ ಕ್ಲಿಕ್ ಮಾಡೋಣ, ಅದು ಫಾರ್ಮ್ ಮೇಲೆ ಸ್ಟೋರ್ ಆಗುತ್ತೆ. ಇಲ್ಲಿ ಬಂದಿದೆ. ಇವಾಗ ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಇಡ್ತಾ ಇದ್ದೀನಿ. ಸೊ ಹಾಗೆ ಇದನ್ನು ಪ್ರಾಪರ್ಟಿ ಚೇಂಜ್ ಮಾಡ್ತಾ ಇದ್ದೀನಿ. ರನ್ ಮಾಡಬೇಕಾದ್ರೆ ಇದು ನನಗೇನು ಕಾಣಿಸೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದ್ರ ಪ್ರಾಪರ್ಟಿನ ಚೇಂಜ್ ಮಾಡ್ತಾ ಇದ್ದೀನಿ. ವಿಸಿಬಲ್ ಟ್ರೂ ಅಂತ ಕೊಡ್ತಾ ಇದ್ದೀನಿ. ನೋಡೋಣ. ಸೊ ರನ್ ಮಾಡೋಣ. ಜಸ್ಟ್ ಕಾಂಪೊನೆಂಟ್ಸ್, ಓಕೆ, ಫಾರ್ಮ್ 1 ಸೇವ್ ಮಾಡಿ ರನ್ ಮಾಡ್ತಾ ಇದ್ದೀನಿ. ನೋಡಿ, ಕಾಣಿಸ್ತಾ ಇದೆ. ಇವಾಗ ಇದನ್ನು ಏನು ಮಾಡೋಣ, ವಿಸಿಬಲ್ ಫಾಲ್ಸ್ ಅಂತ ಮಾಡ್ಕೊಳ್ಳೋಣ. ಸೊ ವಿಸಿಬಲ್ ಏನು ಕೊಡೋಣ, ಫಾಲ್ಸ್ ಕೊಡ್ತಾ ಇದ್ದೀನಿ. ಯಾವಾಗಲೂ ಟ್ರೂ ಇರುತ್ತೆ ಬೈ ಡಿಫಾಲ್ಟು, ಅದನ್ನು ಫಾಲ್ಸ್ ಮಾಡ್ಕೋಬೇಕು. ಇವಾಗ ಮತ್ತೆ ರನ್ ಮಾಡ್ತೀನಿ. ನೋಡಿ, ಕಾಣಿಸ್ತಾ ಇಲ್ಲ. ಸೊ ಜಸ್ಟ್ ನನಗೇನಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ಕನೆಕ್ಟಿವಿಟಿಗೋಸ್ಕರ. ಸೊ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋವಂತಹ ಫಾರ್ಮ್ ಯಾವುದಪ್ಪ ಅಂತಂದರೆ, ಸೊ ಒಂದು ಸಿಂಪಲ್ ಲಾಗಿನ್ ಫಾರ್ಮ್ನ ADO ಕಂಟ್ರೋಲ್ನ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಕನೆಕ್ಟ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನಾವು ಮಾಡಬೇಕಾದ್ರೆ ನಮಗೆ ಮೇಯ್ನಾಗಿ ಇಷ್ಟೊತ್ತು ನಾವು ಅದನ್ನು ಆ್ಯಡಿನ್ಸ್ನ ಯೂಸ್ ಮಾಡ್ಕೊಂಡು ವಿಷುವಲ್ ಡೇಟಾ ಮ್ಯಾನೇಜರಿಂದ ನಾವು ಟೇಬಲ್ನ ಕ್ರಿಯೇಟ್ ಮಾಡ್ಕೊತಾ ಇದ್ವಿ. ಆದರೆ ಇವಾಗ ಹಾಗೆ ಮಾಡೋದಿಲ್ಲ. ಇವಾಗ MS ಆಕ್ಸೆಸ್ನ ಯೂಸ್ ಮಾಡಿಕೊಂಡು ನಾವು ಯೂಸ್ ಮಾಡಿಕೊಂಡು ಡೇಟಾಬೇಸ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಈ MS ಆಕ್ಸೆಸ್ನ ನಾನು ಇಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ. ಸೊ MS ಆಕ್ಸೆಸ್ ನಿಮ್ಮ ಯಾವ ವರ್ಷನ್ ಇದ್ದರೆ ಆ ವರ್ಷನ್ನ ಸರ್ಚ್ ಮಾಡ್ಕೊಂಡು ಇಲ್ಲಿ MS ಆಕ್ಸೆಸ್ 2010. ಸೊ ನೋಡಿ, ಇಲ್ಲಿದೆ. ಓಪನ್ ಮಾಡ್ತಾ ಇದ್ದೀನಿ ನಾನು. ಸೊ ನನಗೆ ಇವಾಗ MS ಆಕ್ಸೆಸ್ ವಿಂಡೋ ಓಪನ್ ಆಗ್ತಾ ಇದೆ. ಓಕೆ, ಇಲ್ಲಿ ನಾನು ಬ್ಲ್ಯಾಂಕ್ ಡೇಟಾಬೇಸ್, ಇದು MS ಆಕ್ಸೆಸ್ನ ಸ್ಕ್ರೀನು, ಬ್ಲ್ಯಾಂಕ್ ಡೇಟಾಬೇಸ್ನ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ನೋಡಿ, ಬ್ಲ್ಯಾಂಕ್ ಡೇಟಾಬೇಸ್ನ ತೊಗೊಳ್ಳೋಣ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಡೇಟಾಬೇಸ್ ನೇಮ್ ಅಂತ ಕೊಡಬೇಕು. ಲಾಗಿನ್ ಫಾರ್ಮ್ನ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನಾನು ಲಾಗಿನ್ 1 ಅಂತ ಕೊಡ್ತಾ ಇದ್ದೀನಿ. ಸೇವ್ ದ ಫೈಲ್ ನೇಮ್ ಆ್ಯಸ್ ಲಾಗಿನ್ in the folder Microsoft Visual Studio VB98. Okay, create, click the create button. So here we have to create the tables. Okay, database is a collection of tables, forms and queries. So here we have to create the log table. So first click on the view button. So create the design view of our table. Okay, here I give the table name as log. Then click on OK. ಇಲ್ಲಿ ನಾನು ಮತ್ತೆ ಆ ಟೇಬಲ್ನ ಯೂಸರ್ ಅಟ್ರಿಬ್ಯೂಟ್ಸ್ ಕೊಡ್ತಾ ಇದ್ದೀನಿ. ನೇಮ್ ಹ್ಯಾಸ್ ಟೇಕನ್ ಆಸ್ ಟೆಕ್ಸ್ಟ್. ಓಕೆ, ನೆಕ್ಸ್ಟು ಪಾಸ್ವರ್ಡ್ ಹ್ಯಾಸ್ ಟೆಕ್ಸ್ಟ್. ಓಕೆ, ನೆಕ್ಸ್ಟು ಟೇಬಲ್ ಕ್ರಿಯೇಟ್ ಆಗಿದೆ. ಸೇವ್ ಕೇಳುತ್ತೆ, ಎಸ್ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಈ ಲಾಗ್ ಟೇಬಲ್ ಒಳಗಡೆ ಇವಾಗ ನಮ್ಮ ಅಡ್ಮಿನ್ ಅಂತ ಕಾಮನ್ನಾಗಿ ಯೂಸ್ ಮಾಡೋವಂಥ ಪಾಸ್ವರ್ಡು ಅಡ್ಮಿನಿಸ್ಟ್ರೇಟರ್ಗೆ
ನೆಕ್ಸ್ಟ್ ಹಾಗೆ ಯೂಸರ್ಗೂ ಬೇಕಾಗುತ್ತೆ, ಹಾಗಾಗಿ ಯೂಸರ್ಗೆ ಒಂದು ಕೊಡ್ತಾ ಇದ್ದೀನಿ, GFGC ಮಧುಗಿರಿ ಅಂತ. ಓಕೆ, ಮಧು GFGC M ಅಂತ ಕೊಡ್ತಾ ಇದ್ದೀನಿ, GFGC M ಅಂತ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಸೇವ್ ಮಾಡೋಣ, ಶಾರ್ಟ್ಕಟ್ ಕಂಟ್ರೋಲ್ W. ಸೊ ನೆಕ್ಸ್ಟು ನಾನು ಅಟ್ರಿಬ್ಯೂಟ್ ಅಂದರೆ ಮೀನ್ಸ್ ಅಡಾಕ್ ಪ್ರಾಪರ್ಟೀಸ್ ರೈಟ್ ಕ್ಲಿಕ್ ಮಾಡಿ ADODC ಪ್ರಾಪರ್ಟಿನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಯೂಸ್ ಕನೆಕ್ಷನ್ ಸ್ಟ್ರಿಂಗ್ ಹತ್ರ ಬಿಲ್ಡ್, ಓಕೆ, ಬಿಲ್ಡ್ನ ಕ್ಲಿಕ್ ಮಾಡಿ ಇಲ್ಲಿ ನಾವು ಮೈಕ್ರೋಸಾಫ್ಟ್ 12.0 ಆಕ್ಸೆಸ್ ಡೇಟಾಬೇಸ್ ಇಂಚಿನ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಕೊಟ್ಟು ನೆಕ್ಸ್ಟು ನಮ್ಮ ಡೇಟಾಬೇಸ್ ನೇಮ್ನ ಟೈಪ್ ಮಾಡೋಣ, LOG login.accddb. ಇಲ್ಲಿ ಟೆಸ್ಟ್ ಕನೆಕ್ಷನ್ ಕೊಡೋಣ. ಸೊ ನೋಡಿ, ಟೆಸ್ಟ್ ಕನೆಕ್ಷನ್ ಸಕ್ಸೀಡ್ ಅಂತ ಬಂದಿದೆ. ಈಗ ನಾವು ಮಾಡಿರೋ ಅಂಥ ಡೇಟಾಬೇಸ್ ಕನೆಕ್ಷನು ಕರೆಕ್ಟಾಗಿದೆ ಅಂತ ಹೇಳಿ ನೆಕ್ಸ್ಟು ಓಕೆ ಕೊಡ್ತಾ ಇದ್ದೀನಿ, ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಓಕೆ ಬಟನ್ ಕೊಡ್ತಾ ಇದ್ದೀನಿ. ಆದಮೇಲೆ ನೆಕ್ಸ್ಟ್ ನಾವು ಡೇಟಾ ಕನೆಕ್ಷನ್ ಆಗಿದೆ. ಸೊ ಇವಾಗ ಇನ್ನೊಂದು ಪ್ರಾಪರ್ಟಿನ ಸೆಟ್ ಮಾಡಬೇಕಾಗತ್ತೆ. ಆ ಪ್ರಾಪರ್ಟಿ ಬಂದುಬಿಟ್ಟು ರೆಕಾರ್ಡ್ ಸೋರ್ಸು. ಸೊ ರೆಕಾರ್ಡ್ ಸೋರ್ಸ್ನ ನಾವು ಇಲ್ಲಿ ಕ್ಲಿಕ್ ಮಾಡಿದ್ರೂ ತೊಗೋಬೋದು, ಅಥವಾ ನಾವು ಇಲ್ಲಿ ನೋಡಿ, ಇಲ್ಲಿ ಕಮಾಂಡ್ 1 ಟೆಕ್ಸ್ಟ್, ಇಲ್ಲಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಲಾಗ್ ನಾನು ಟೆಸ್ಟ್ ಮಾಡಿ ಇಟ್ಟಿದ್ದೆ, ಹಾಗಾಗಿ ಅದನ್ನು ಹಾಗೆ ಕೊಡ್ತಾ ಇದ್ದೀನಿ. ಓಕೆ, ಓಕೆ ಕೊಡ್ತಾ ಇದ್ದೀನಿ. ಇವಾಗ ಡೇಟಾಬೇಸು ಮತ್ತು ರೆಕಾರ್ಡ್ ಸೋರ್ಸು ಎರಡೂ ಏನಾಗಿದೆ, ಕನೆಕ್ಟ್ ಆಗಿದೆ. ಈಗ ಕೋಡಿಂಗ್ನ ಬರೀಬೇಕು. ಕೋಡಿಂಗ್ ಬರೀಬೇಕಾದ್ರೆ ನಾವು ಲಾಗಿನ್ನ ಕ್ಲಿಕ್ ಮಾಡಿ ಆ ಕಮಾಂಡ್ ಬಟನ್ಗೆ ನಾವು ಕೋಡಿಂಗ್ನ ಬರೀಬೇಕಾಗಿರೋದ್ರಿಂದ ಕೋಡಿಂಗ್ನ ಸೆಟ್ ಮಾಡಿದ್ದೀನಿ. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಡಬಲ್ ಕ್ಲಿಕ್ ಅಂದ ಲಾಗಿನ್ ಕಮಾಂಡ್ ಬಟನ್. ಇಲ್ಲಿ ಫಸ್ಟು ನಾವು ADODC1, ಈ ADODC1 ಯಾವುದಪ್ಪ ಅಂದರೆ ಇಲ್ಲಿದೆ ನೋಡಿ, ದಿಸ್ ಒನ್. ಇದನ್ನು ನಾವು ಏನು ಮಾಡಬೇಕು, ಇಲ್ಲಿ ಇದು ಕೋಡಿಂಗ್ ವಿಂಡೋಗೆ ಹೋಗ್ಬೋದು. ADODC1.record source is equal to ಎಲ್ಲಿಂದ ತೊಗೋಬೇಕು, ನಾವು ಲಾಗಿನ್ ಟೇಬಲಿಂದ ತೊಗೋಬೇಕು, ನಾಟ್ ಎ ಡೇಟಾಬೇಸ್. ಹಾಗಾಗಿ ಸೆಲೆಕ್ಟ್ ಸ್ಟಾರ್ಟ್ ಫ್ರಮ್ ಲಾಗ್ ವೇರ್ ಯೂಸರ್ ನೇಮ್ ಈಸ್ ಈಕ್ವಲ್ ಟು, ಈ ಯೂಸರ್ ನೇಮ್ ಎಲ್ಲಿ ಕೊಟ್ಟಿರೋದು ನಾವು, ಸೊ ನಾವು ಆ್ಯಕ್ಸಸ್ಸಲ್ಲಿ ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು. ಸೊ ಯಾವುದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಟೆಕ್ಸ್ಟ್ ಬಾಕ್ಸ್ 1ಗೆ, ಅಂದರೆ text1.text. ನಾನಿಲ್ಲಿ ನೇಮ್ಸ್ನ ಯೂಸ್ ಮಾಡಿಲ್ಲ, ಡೈರೆಕ್ಟಾಗಿ text1.text ಏನಿದೆ ಹಾಗೆ ತೊಗೊಂಡಿದ್ದೀನಿ. ಹಾಗೆ ಪಾಸ್ವರ್ಡ್ ಈಸ್ ಈಕ್ವಲ್ ಟು text2.text ತೊಗೊಂಡಿದ್ದೀನಿ. ಅದಾದಮೇಲೆ ADODC ಏನಾಗಬೇಕು, ರೀಫ್ರೆಶ್ ಆಗಬೇಕು, ಹಾಗಾಗಿ ರೀಫ್ರೆಶ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಫ್ ADODC1 record set dot end of file ಆದರೆ ದೆನ್ ಇಲ್ಲಿ ಮೆಸೇಜ್ ಬಾಕ್ಸ್ ಕೊಡಬೇಕು. ಏನು, ಲಾಗಿನ್ ಫೈಲ್ಡ್ ಅಂದರೆ ಅವೆರಡೂ ಕರೆಕ್ಟಾಗಿಲ್ಲ ಅಂತ ಅಂದರೆ ಸೊ ಲಾಗಿನ್ ಫೈಲ್ಡ್ ಈ ಮೆಸೇಜ್ ಬಾಕ್ಸ್ ಗೊತ್ತಿದೆ. ಇದನ್ನು ನಾವು ಫಂಕ್ಷನ್ ಅಂತ, ಅಂದರೆ ಎರಡು ಫಂಕ್ಷನ್ಸ್ ಇದೆ, ಒಂದು ಇನ್ಪುಟ್ ಫಂಕ್ಷನ್ ಮತ್ತು ಇನ್ನೊಂದು ಮೆಸೇಜ್ ಬಾಕ್ಸ್ ಫಂಕ್ಷನು. ಸೊ ಒಂದು ಮೆಸೇಜ್ ಬಾಕ್ಸ್ ಓಪನ್ ಆಗಿ ಅಲ್ಲಿ ಲಾಗಿನ್ ಫೇಲ್ ಟ್ರೈ ಅಗೇನ್ ಅಂತ ಬರುತ್ತೆ. ಇದು ಐಕಾನ್ ಕ್ರಿಯೇಟ್ ಆಗೋದಕ್ಕೆ ಇದನ್ನು ನಾವು VB ಕ್ರಿಟಿಕಲ್ ಅಂತ ಕರಿತೀವಿ. ಐಕಾನ್ನ ಕ್ರಿಯೇಟ್ ಆಗೋದಕ್ಕೆ ನಾವು ಇದನ್ನು ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ಅಲ್ಲಿ ಪ್ಲೀಸ್ ಎಂಟರ್ ಕರೆಕ್ಟ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಂತ ಹೇಳಿ, ಮತ್ತು ಇವೆರಡಲ್ಲಿರುವಂಥ ಟೆಕ್ಸ್ಟ್ ಬಾಕ್ಸಲ್ಲಿರೋದಿಂಥ ಎರಡೂ ಏನಾಗುತ್ತೆ ನಿಮಗೆ ಕ್ಲಿಯರ್ ಆಗುತ್ತೆ. ಹಾಗಾಗಿ text1.text is equal to empty, text2.text is equal to empty ಕೊಡ್ತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ, ಮತ್ತೆ ಅದು ನಮಗೆ ಇನ್ವ್ಯಾಲಿಡ್ ಆಗಿದ್ದರೆ ಮಾತ್ರ ಮತ್ತೆ ಆ್ಯಕ್ಸೆಸ್ ಕೇಳುತ್ತೆ. ಅದೇ ಕರೆಕ್ಟಾಗಿದ್ದರೆ ಏನು ಬರುತ್ತಪ್ಪ ಅಂದರೆ, ಇಫ್ ಕೊಟ್ಟಿರೋಂತಹ ಅವೆರಡು ರೆಕಾರ್ಡಲ್ಲಿ ಕರೆಕ್ಟಾಗಿದ್ದರೆ ಎಂಡ್ ಆಫ್ ಫೈಲ್ ಆದರೆ ಇದು ತೋರಿಸುತ್ತೆ ನಿಮಗೆ, ರೆಕಾರ್ಡ್ಸ್ನ ಸರ್ಚ್ ಮಾಡುತ್ತೆ. ಇನ್ವ್ಯಾಲಿಡ್ ಆಗಿದ್ದರೆ ಈ ಮೆಸೇಜ್ ಕೊಡುತ್ತೆ. ಅವೆರಡು ಇದ್ರೆ ಯೂಸರ್ ನೇಮ್ ಪಾಸ್ವರ್ಡು ಆ ರೆಕಾರ್ಡಲ್ಲಿದ್ದರೆ ಏನಾಗುತ್ತೆ, ಲಾಗಿನ್ ಸಕ್ಸಸ್ಫುಲ್ ಅಂತ ಹೇಳಿಬಿಟ್ಟು form2.show ಕೊಡುತ್ತೆ. form2.show ಅಂತ ಅಂದಾಗ ಏನು ಬರುತ್ತೆ, ನಾವು DAO ಮಾಡಿದ್ವಲ್ಲ ಆ ಪ್ರೋಗ್ರಾಮ್ಗೆ ಕನೆಕ್ಟ್ ಆಗುತ್ತೆ. ಅಂದರೆ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಸೊ ನಾವೇನು ಮಾಡ್ತಾ ಹೋಗ್ಬೋದು, ಕನೆಕ್ಟ್ ಮಾಡ್ತಾ ಹೋಗ್ಬೋದು ವಿಜುವಲ್ ಬೇಸಿಕ್. ಯಾಕಂದರೆ ವಿಜುವಲ್ ಬೇಸಿಕಲ್ಲಿ ಹಾಗೆಯೇ ಪ್ರಾಜೆಕ್ಟ್ ಅಂತಂದರೆ ಕಲೆಕ್ಷನ್ ಆಫ್ ಫಾರ್ಮ್ಸ್ ಅಂತ ಕರಿತೀವಿ. ಒಂದು ಫಾರ್ಮ್ಸಿಂದ ಇನ್ನೊಂದು ಫಾರ್ಮ್ಸ್ಗೆ ನಾವೇನು ಮಾಡ್ತಾ ಹೋಗ್ತೀವಿ, ಕನೆಕ್ಟ್ ಮಾಡ್ಕೊತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನೊಂದು ಕಮಾಂಡ್ ಬಟನ್ ಇದೆ, ಕಮಾಂಡ್ ಬಟನ್ 2.click, ಇಲ್ಲಿ ಎಂಡ್ ಅಂತ ಕೊಟ್ಟಿದ್ದೀನಿ. ಇದು ಎಕ್ಸಿಟ್ ಆಗೋದಕ್ಕೆ. ಇವಾಗ ರನ್ ಮಾಡಿ ನೋಡೋಣ ನಾವು. ನೋಡಿ ರನ್ ಮಾಡ್ತಾ ಇದ್ದೀನಿ. ಓಕೆ, ಯೂಸರ್ ನೇಮ್ ಅಡ್ಮಿನ್, ಸೊ ಅಡ್ಮಿನ್ ಕೊಡ್ತಾ ಇದ್ದೀನಿ. ಸೊ ಎರಡು ಕರೆಕ್ಟಾಗಿ ನನಗೆ ಗೊತ್ತಿರೋದ್ರಿಂದ, ಸೊ ಹಾಗಾಗಿ ಪಾಸ್ವರ್ಡು ಆ್ಯಕ್ಚುಲಿ ಇದು ಹಿಡನ್ ಮಾಡಬೇಕು, ತೋರಿಸ್ಕೊಡ್ತೀನಿ ಆ ಥರ ಹಿಡನ್ ಮಾಡೋದಿದ್ದೀನ ಅಂತ ಹೇಳಿ. ನೋಡಿ ಲಾಗಿನ್ ಅಂತ ಕೊಡ್ತಾ ಇದ್ದೀನಿ. ಲಾಗಿನ್ ಸಕ್ಸಸ್ಫುಲ್. ಯಾವ ಫಾರ್ಮ್ ಬರುತ್ತೆ ನಮಗೆ, form2 ಬರುತ್ತೆ. ಓಕೆ, ಕಾಣಿಸ್ತಾ ಇದೆಯಲ್ಲ, form2 ಡಿಸ್ಪ್ಲೇ ಆಗ್ತಾ ಇದೆ ನಮಗೆ.
ಸೊ ಪ್ರೀವಿಯಸ್ ಆಲ್ರೆಡಿ ಮಾಡಿದ್ದು. ಓಕೆ, ಸೊ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನೊಮ್ಮೆ ನಾನು ಎಕ್ಸಿಟ್ ಆಗಿ ಸೊ ಇದನ್ನು ಸೆಟ್ ಮಾಡಿಬಿಡ್ತೀನಿ ನೋಡಿ ಇವಾಗ. ಸೊ ಪಾಸ್ವರ್ಡ್ ನಮಗೆ ಇಡನ್ ಆಗಬೇಕಲ್ವಾ, ನಮಗೆ ಕಾಣಿಸ್ಬಾರ್ದು ಏನೇನು. ಹಾಗಾಗಿ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ಗೆ ಒಂದು ಪ್ರಾಪರ್ಟಿ ಇದೆ, ಪಾಸ್ವರ್ಡ್ ಪ್ರಾಪರ್ಟಿ ಅಂತ ಹೇಳಿಬಿಟ್ಟು ಆ ಪಾಸ್ವರ್ಡ್ ಪ್ರಾಪರ್ಟಿಯಲ್ಲಿ ನಾನು ಏನು ಕೊಡ್ತಾ ಇದ್ದೀನಿ, ಸಿಂಬಲ್ನ ಕೊಡ್ತಾ ಇದ್ದೀನಿ. ಸೊ ಇಸ್ ಎ ಬೇಸಿಕ್ ಪ್ರಾಪರ್ಟಿ ಸ್ಟಾರ್. ಓಕೆ ನೋಡಿ, ಇವಾಗ ರನ್ ಮಾಡ್ತೀನಿ, ನಾನು ಸೇವ್ ಮಾಡ್ತಾ ಇದ್ದೀನಿ. ಸೊ ರನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೋಡಿ ಅಡ್ಮಿನ್ ಕೊಡ್ತಾ ಇದ್ದೀನಿ, ಪಾಸ್ವರ್ಡ್ ಬೇರೆ ಕೊಡ್ತಾ ಇದ್ದೀನಿ ನೋಡಿ, ಚೇಂಜ್ ಆಯಿತು. ಆದರೆ ಇವಾಗ ಲಾಗಿನ್ ಕೊಡ್ತಾ ಇದ್ದೀನಿ. ಸೊ ಅದು ನಮ್ಮ ರೆಕಾರ್ಡ್ಸಲ್ಲಿ ಇಲ್ಲ, ನಾವು ಕೊಟ್ಟಿರೋ ಅಂಥದ್ದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಚೆಕ್ ಮಾಡ್ಕೊಂಡು ಬಂತು. ಹಾಗಾಗಿ ಏನು ಬಂತು, ಲಾಗಿನ್ ಫೇಲ್, ಟ್ರೈ ಅಗೇನ್. ಸೊ ಓಕೆ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮಗೆ ಯೂಸರ್ ನೇಮು ಪಾಸ್ವರ್ಡ್ ಎರಡೂ ಏನಾಗುತ್ತೆ, ಕ್ಲಿಯರ್ ಆಗುತ್ತೆ ನೋಡಿ. ಒನ್ಸ್ ಅಗೇನ್ ಲಾಗಿನ್ ಆಗಬೇಕಾಗತ್ತೆ ನಾವು, ಎಕ್ಸಿಟ್. ಸೊ ಈ ಥರ ನಾವೇನು ಪ್ರೋಗ್ರಾಮಿಂಗ್ನ ಮಾಡ್ಕೋಬೇಕಾಗತ್ತೆ. ಓಕೆ, ODBC ಕನೆಕ್ಷನ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ODBC ಅಂತ ಅಂದರೆ ಆಲ್ರೆಡಿ ನಾವು ತಿಳ್ಕೊಂಡಿದ್ದೀವಿ, ಓಪನ್ ಡೇಟಾಬೇಸ್ ಕನೆಕ್ಟಿವಿಟಿ ಅಂತ ಹೇಳಿಬಿಟ್ಟು. ಸೊ ಇದನ್ನು ಫಸ್ಟ್ ನಾವು ಮಾಡೋದಕ್ಕೆ ಮುಂಚೆ ನಾವು ಕಂಟ್ರೋಲ್ ಪ್ಯಾನಲಲ್ಲಿ ಅಡ್ಮಿನಿಸ್ಟ್ರೇಟರ್ ODBCನ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಅದನ್ನು ಫಸ್ಟ್ ಸೆಟ್ ಮಾಡೋಣ. ಓಕೆ, ಸೊ ಕಂಟ್ರೋಲ್ ಪ್ಯಾನಲ್ ತೊಗೊಂಡಿದ್ದೀನಿ. ಇಲ್ಲಿ ODBCನ ಸರ್ಚ್ ಮಾಡ್ಕೊಳ್ಳೋಣ, ODBC. ಸೊ ಇದೇ ನೋಡಿ ಅಡ್ಮಿನಿಸ್ಟ್ರೇಟಿವ್ ಟೂಲ್, ಸೆಟಪ್ ODBC ಡೇಟಾ ಸೋರ್ಸ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಬಂದಿದೆ ನಮಗೆ. ಇಲ್ಲಿ ODBCನ ನಾವು ಸೆಟ್ ಮಾಡ್ಕೋಬೇಕು. ಓಕೆ, ಆಮೇಲಿಂದ ಫಸ್ಟು ಪ್ರೀವಿಯಸ್ ಇವಾಗ ಮತ್ತೆ VBಗೆ ಬರೋಣ. ಸೊ ನಾನು ಫಾರ್ಮ್ ಎಲ್ಲ ಡಿಸೈನ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ಹೇಳಿರೋದ್ರಿಂದ ಮತ್ತೊಮ್ಮೆ ಹೇಳಕ್ಕೆ ಹೋಗ್ತಾ ಇಲ್ಲ. ಸೊ ಇದಾದಮೇಲೆ ನಾವು ಟೇಬಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಟೇಬಲ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತಂದರೆ ಸೊ MS Accessಗೆ ಹೋಗೋಣ. ಸೊ MS Accessನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ, MS Access. ಸೊ 2010. ಸೊ ಇದನ್ನು ರೈಟ್ ಕ್ಲಿಕ್ ಮಾಡಿ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತ ತೊಗೊಳ್ಳಿ. ಸೊ ಸೇವ್ ಮಾಡಿದಾಗ ಈಸಿ ಆಗುತ್ತೆ. ಓಕೆ, ಇಲ್ಲಿ ನಾವು ಒಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡೋಣ, ಹೊಸ ಡೇಟಾಬೇಸ್ನ. ಸೊ ಹೊಸ ಡೇಟಾಬೇಸ್ ಕ್ರಿಯೇಟ್ ಮಾಡೋದು, ಸ್ಟೋರ್ ಮಾಡೋದು ನಾವು ವಿಜುವಲ್ ಬೇಸಿಕ್ ಒಳಗಡೆ ಸ್ಟೋರ್ ಮಾಡಬೇಕು. ಹಾಗಾಗಿ ಪಾತ್ನ ಸೆಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಪಾತ್ ಬಂದು ಎಲ್ಲಿದೆ, ಈ ಡ್ರೈವಲ್ಲಿದೆ ನಮ್ಮದು ಪಾತು, C ಡ್ರೈವಲ್ಲಿ, ಪ್ರೋಗ್ರಾಮ್ ಫೈಲ್ಸ್. ಸೊ ಕ್ಲಿಕ್ ಆನ್ ಮೈಕ್ರೋಸಾಫ್ಟ್ ವಿಜುವಲ್ ಸ್ಟುಡಿಯೋ. ಸೊ ನೆಕ್ಸ್ಟು ಕ್ಲಿಕ್ ಆನ್ VB98. ಇಲ್ಲಿ ನಾವು ನಮ್ಮ ಡೇಟಾಬೇಸ್ನ ನಾವು ಸ್ಟೋರ್ ಮಾಡ್ಕೋಬೇಕಾಗುತ್ತೆ. ಹೊಸ ಡೇಟಾಬೇಸ್ನ ಸ್ಟೋರ್ ಮಾಡ್ತಾ ಇರೋದ್ರಿಂದ ಸ್ಟೂಡೆಂಟ್ ಅಂತ ಕೊಡ್ತಾ ಇದ್ದೀನಿ. ಸೊ ಡೇಟಾಬೇಸ್ ನೇಮ್ ಬಂದು ಸ್ಟೂಡೆಂಟ್. ಓಕೆ ನೋಡಿ, ಇಲ್ಲಿ ನೀವು student.acdb ಬಂತು. ಸೊ 2010 ಆಗಿರೋದ್ರಿಂದ ಫೈಲ್ ಎಕ್ಸ್ಟೆನ್ಷನ್ ಚೇಂಜ್ ಆಗುತ್ತೆ ನಿಮಗೆ. ಸೊ ಇಲ್ಲಿ ಪಾತು ಸಹ ಅಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ಕ್ರಿಯೇಟ್ ಅಂತ ಕೊಡೋಣ. ಈಗ ನಮಗೆ ಡೇಟಾಬೇಸು ಕ್ರಿಯೇಟ್ ಆಗ್ತಾ ಇದೆ. ಸೊ ಯಾವುದು ಡೇಟಾಬೇಸ್ ನೇಮು, ಸ್ಟೂಡೆಂಟ್ ಅಂತೇಳಿ. ಈ ಸ್ಟೂಡೆಂಟ್ ಡೇಟಾಬೇಸ್ ಒಳಗಡೆ ಒಂದು ಟೇಬಲ್ನ ಕ್ರಿಯೇಟ್ ಮಾಡೋಣ. ಸೊ ನಾನು ಡಿಸೈನ್ ವ್ಯೂ ಮಾಡ್ಕೊತೀನಿ. ಟೇಬಲ್ ಮೇಲೆ ರೈಟ್ ಕ್ಲಿಕ್ ಮಾಡಿಕೊಂಡು ಡಿಸೈನ್ ವ್ಯೂನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಟೇಬಲ್ಗೆ ನೇಮ್ನ ಕೊಡ್ತಾ ಇದ್ದೀನಿ, ಸ್ಟೂಡೆಂಟ್ ಅಂತಲೇ ಟೇಬಲ್ ನೇಮ್ ಕೊಡ್ತಾ ಇದ್ದೀನಿ, STU2 ಕೊಡ್ತಾ ಇದ್ದೀನಿ. ಓಕೆ, ಟೇಬಲ್ ನೇಮ್ನ ಕೊಟ್ಟಾಯಿತು. ಈಗ ನಾವು ಅದ್ರಲ್ಲಿ ಅಂದರೆ ನಾವು ಇಲ್ಲಿ ಫಾರ್ಮಲ್ಲಿ ಏನೇನು ಡೇಟಾಸ್ನ ಅಂದರೆ ಸ್ಟೂಡೆಂಟ್ ನೇಮ್, ರಿಜಿಸ್ಟ್ರಿ ನಂಬರ್, ಕೋರ್ಸ್. ಓಕೆ, ಇವಿಷ್ಟು ನಮಗೇನು ಆಗಬೇಕು, ಒಂದೊಂದು ಟೆಕ್ಸ್ಟ್ ಬಾಕ್ಸಲ್ಲೂ ಒಂದೊಂದು ಡಿಸ್ಪ್ಲೇ ಆಗಬೇಕು, ಸರ್ ರೋಸ್. ಸೊ ಹಾಗಾಗಿ ಈ ನೇಮ್ಸ್ನ ನಾವು ಇಲ್ಲಿ ಡೇಟಾಬೇಸಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಸ್ಟೂಡೆಂಟ್ ನೇಮ್ ಅಂತ ತೊಗೊತಾ ಇದ್ದೀನಿ, ಅದಕ್ಕೆ ಡೇಟಾ ಟೈಪ್ ನೇಮ್ ಏನು, ಟೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ಸೊ ಹಾಗೆ ರಿಜಿಸ್ಟ್ರಿ ನಂಬರ್ ತೊಗೊತಾ ಇದ್ದೀನಿ, REG ನಂಬರ್ ತೊಗೊತಾ ಇದ್ದೀನಿ. ಸೊ ರಿಜಿಸ್ಟ್ರಿ ನಂಬರು ನೀವು ಯಾವ್ದಾದ್ರು ಒಂದು ನಂಬರ್ ಏನಾದ್ರು ತೊಗೋಬೋದು ಇವಾಗ. ಸೊ ಆಮೇಲಿಂದ ಅದಾದಮೇಲೆ ಕೋರ್ಸ್ ಅಂತ ತೊಗೊಂಡಿದ್ದೀನಿ, ಕೋರ್ಸ್ ಆಸ್ ಎ ಟೆಕ್ಸ್ಟ್ ಅಂತ ತೊಗೊತಾ ಇದ್ದೀನಿ. ಸೊ ನೆಕ್ಸ್ಟು ಸೇವ್ ಮಾಡ್ತಾ ಇದ್ದೀನಿ. ಏನು ಡಿಸೈನ್ ವ್ಯೂ ಕಂಪ್ಲೀಟ್ ಆಯಿತು, ನಮಗೆ ಡಿಸೈನ್ ಮಾಡ್ಕೊಂಡಿದ್ದು ಆಯಿತು. ಓಕೆ, ಡಿಸೈನ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ವ್ಯಾಲ್ಯೂಸ್ನ ನಾವು ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಸೊ ನಾನು ಇವಾಗ ವಿತೌಟ್ ಕೋಡಿಂಗ್ ಮಾಡ್ತಾ ಇರೋದ್ರಿಂದ ನಾವು ಫಸ್ಟೇ ಟೇಬಲ್ನೆಲ್ಲನೂ ಕ್ರಿಯೇಟ್ ಮಾಡ್ಕೊತಾ ಇದ್ದೀವಿ. ವಿತ್ ಕೋಡಿಂಗ್ ಮಾಡ್ತಾ ಹೋದಾಗ ನಾವು ಆ್ಯಡು, ಇನ್ಸರ್ಟು, ಮಾಡಿಫೈವು, ಡಿಲೀಟು ಎಲ್ಲನೂ ನಾವು ವಿತ್ ಪ್ರೋಗ್ರಾಮಲ್ಲೇ ಮಾಡ್ಕೊತಾ ಹೋಗ್ಬೋದು. ಸೊ ಇವಾಗ ನಾನು ಇಲ್ಲೇ ಟೇಬಲ್ಗೆ ಅಂದರೆ ಸ್ಟೂಡೆಂಟ್ ಟೇಬಲ್ಗೆ ರೆಕಾರ್ಡ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸ್ಟೂಡೆಂಟ್ ನೇಮ್ನ ಕೊಡ್ತಾ ಇದ್ದೀನಿ. ಓಕೆ, ಸೊ ರಿಜಿಸ್ಟರ್ ನಂಬರ್ ಬಂದು ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಕೋರ್ಸ್ ಬಂದು PMCS ಕೊಡ್ತಾ ಇದ್ದೀನಿ. ಇನ್ನೊಂದು ರೆಕಾರ್ಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಅದು ರಿಜಿಸ್ಟರ್ ನಂಬರ್ ಕೊಡ್ತಾ ಇದ್ದೀನಿ. ಇನ್ನೊಂದು ಕೊಡ್ತಾ ಇದ್ದೀನಿ ಹಾಗೇನೇ. ಓಕೆ, ಅದಕ್ಕೆ ರಿಜಿಸ್ಟರ್ ನಂಬರ್ನ ಕೊಡ್ತಾ ಇದ್ದೀನಿ. ಸೊ ಇದು ಬಂದು ಇನ್ನೊಂದು ರೆಕಾರ್ಡ್ನ ಕೊಡ್ತಾ ಇದ್ದೀನಿ. ಓಕೆ,
ಇದಕ್ಕೂ ರಿಜಿಸ್ಟರ್ ನಂಬರ್ನ ಕೊಡ್ತಾ ಇದ್ದೀನಿ. ಓಕೆ, ಇನ್ನೊಂದು ರೆಕಾರ್ಡ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಸೊ ಈಗ ನಾನು ಟೇಬಲ್ನ ಸೇವ್ ಮಾಡ್ತಾ ಇದ್ದೀನಿ, Ctrl+W ಅಂತ ಹೇಳಿಬಿಟ್ಟು. ಸೊ ಮತ್ತೆ ನಾನು ಆ್ಯಕ್ಸಸ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಈಗ ನಮಗೇನಾಗಿದೆ, ಡೇಟಾಬೇಸ್ ಕ್ರಿಯೇಟ್ ಆಗಿದೆ. ಈ ಡೇಟಾಬೇಸ್ಗೆ ನಾವು DSN ಅಂದರೆ DSNನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. DSN ಅಂದರೆ ಡೇಟಾ ಸೋರ್ಸ್ ನೇಮ್. ಅದು ಡೇಟಾ ಸೋರ್ಸ್ ನೇಮ್ನ ನಾವು ಕ್ರಿಯೇಟ್ ಮಾಡಬೇಕು ಅಂದರೆ ಮತ್ತೆ ವಾಪಸ್ ನಾವು ನಮ್ಮ ODBC ಕನೆಕ್ಷನ್ ಹತ್ರ ಬರೋಣ. ODBC ಡೇಟಾ ಸೋರ್ಸ್ ಅಡ್ಮಿನಿಸ್ಟ್ರೇಟಿವ್ಗೆ ಬರೋಣ. ಇಲ್ಲಿ ನಾವು ಆ್ಯಡ್ ಅಂತ ಕೊಡೋಣ. ಆ್ಯಡಲ್ಲಿ ಯಾಕೆ ತೊಗೊತಾ ಇರೋದು, ನಾವು ಇಲ್ಲಿ ಯೂಸ್ ಮಾಡ್ತಾರೆ ಎಷ್ಟೊಂದು ಸರ್ವರ್ಸ್ ಇದೆ ನೋಡಿ, ಇಲ್ಲಿ ಡ್ರೈವರ್ಸ್ ಇದೆ. ಈ ಡ್ರೈವರ್ಸಲ್ಲಿ ನಾವು ಯೂಸ್ ಮಾಡ್ತಾ ಇರೋಂಥ ಡ್ರೈವರು ಮೈಕ್ರೋಸಾಫ್ಟ್ ಆಕ್ಸೆಸ್ ಡ್ರೈವರ್ MDB ಮತ್ತು ASDB ಅಂತ ಇದೆ. ಅಂದರೆ ಇಲ್ಲಿ 2007ಗೂ ಸಪೋರ್ಟ್ ಮಾಡುತ್ತೆ, 10ಗೂ ಸಪೋರ್ಟ್ ಮಾಡುತ್ತೆ. ಈ ಡ್ರೈವರ್ನ ತೊಗೊತಾ ಇದ್ದೀನಿ. ಫಿನಿಶ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು DSN ನೇಮ್ನ ಕೊಡಬೇಕು, ಅಂದರೆ ಡೇಟಾ ಸೋರ್ಸ್ ನೇಮ್ನ ಕೊಡಬೇಕು. ನಾನು DSN ನೇಮ್ನ ಬಂದುಬಿಟ್ಟು ಸ್ಟೂಡೆಂಟ್ DSN ಅಂತ ಕೊಡ್ತಾ ಇದ್ದೀನಿ, ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕೆ. ಅದಾದಮೇಲೆ ಇಲ್ಲಿ ಟೇಬಲ್ನ ಕನೆಕ್ಟ್ ಮಾಡಬೇಕು ಇದಕ್ಕೆ ನಾವು. ಹಾಗಾಗಿ ಡೇಟಾಬೇಸ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಆನ್ ದ ಡೇಟಾಬೇಸ್ ಸೆಲೆಕ್ಟ್. ಇಲ್ಲಿ C ಡ್ರೈವ್. ಸೊ ಎಲ್ಲಿದೆ ನಮ್ಮ ಡೇಟಾಬೇಸ್ ಗೊತ್ತಿದೆ ನಮಗೆ, ಪ್ರೋಗ್ರಾಮ್ ಫೈಲ್ಸ್. ಆವಾಗಲೇ ಪ್ರೀವಿಯಸ್ ಸೇವ್ ಮಾಡೋದ್ಮೇಲೆ ಅದೇ ಪಾತ್ನ ಹುಡುಕೋಬೇಕು, ವಿಜುವಲ್ ಸ್ಟುಡಿಯೋ. ಸೊ VB98 ನೋಡಿ, ಇಲ್ಲಿದೆ ನಮ್ಮ ಡೇಟಾಬೇಸ್. ಸ್ಟೂಡೆಂಟ್ ಕಾಣಿಸ್ತಾ ಇದೆಯಲ್ಲ, ಈ ಎಷ್ಟೊಂದು ಡೇಟಾಬೇಸ್ ಇದೆ, ಬೇರೆ ಬೇರೆ ಇದಿಲ್ಲ. ಆದರೆ ನಾನು ಇವಾಗ ಕ್ರಿಯೇಟ್ ಮಾಡಿರೋವಂಥದ್ದು ಪ್ರೀವಿಯಸ್ ಆಗಿ ಜಸ್ಟ್ ಫ್ಯೂ ಮಿನಿಟ್ಸ್ ಬ್ಯಾಕ್ ಕ್ರಿಯೇಟ್ ಮಾಡಿರೋದು ಸ್ಟೂಡೆಂಟ್ ಡೇಟಾಬೇಸ್. ಕೊಟ್ಟು ಓಕೆ ಕೊಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೆಕ್ಸ್ಟು ಓಕೆ ಕೊಡಿ. ಇಲ್ಲಿ ನೋಡಿ ಡೇಟಾಬೇಸ್ ನೇಮ್ ಬಂದಿದೆ, ಕಾಣಿಸ್ತಾ ಇದೆ STUDSN ಅಂತ. ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡಿ, ನಾವು ಓಕೆ ಬಟನ್ ಕೊಡಿ. ಸೊ ಇವಾಗ ನಮ್ಮ ಡೇಟಾಬೇಸ್ ಏನಾಗಿದೆ, ಕ್ರಿಯೇಟ್ ಆಗಿದೆ. ನಾನು ಸ್ವಲ್ಪ ಇದು ಮೂವ್ ಮಾಡ್ಕೊತಾ ಇದ್ದೀನಿ ಇಲ್ಲಿಗೆ. ಈಗ DSNನಿಂದ ಕನೆಕ್ಟ್ ಮಾಡೋಣ. ಒನ್ಸ್ ಅಗೇನ್ ರೈಟ್ ಕ್ಲಿಕ್ ಮಾಡೋಣ. ನೆಕ್ಸ್ಟು ಪ್ರಾಪರ್ಟೀಸ್ಗೆ ಹೋಗೋಣ. ಇದನ್ನು ಆ್ಯಡ್ ಮಾಡೋದು ಗೊತ್ತಿದೆ, ನಾನು ಆ್ಯಡ್ ಮಾಡೋದು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೆ ADODCನ. ಸೊ ಹಾಗಾಗಿ ಡೈರೆಕ್ಟಾಗಿ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಪ್ರಾಪರ್ಟೀಸ್. ಸೊ ಇಲ್ಲಿ ನೋಡಿ, ಇದನ್ನು ತೊಗೋಬೇಕಾಗತ್ತೆ ನಾವು. ಯೂಸ್ ODBC ಡೇಟಾ ಸೋರ್ಸ್ ನೇಮ್. ಸೊ ಸ್ಟೂಡೆಂಟ್ ಬಂದಿದೆ ನೋಡಿ, STU. ರಿಫ್ರೆಶ್ ಮಾಡಿದರೆ ಬಂದಿರುತ್ತೆ. ಓಕೆ, ಅದಾದಮೇಲೆ ಇಲ್ಲಿ ರೆಕಾರ್ಡ್ ಸೋರ್ಸ್ ಅಂತ ಇರುತ್ತೆ. ರೆಕಾರ್ಡ್ ಸೋರ್ಸ್ನ ತೊಗೊಳೋಣ. ಸೊ ರೆಕಾರ್ಡ್ ಸೋರ್ಸ್ ಬಂದು ಟೇಬಲ್ ತೊಗೊಳೋಣ. ಇಲ್ಲಿ ಟೇಬಲ್ ಕ್ರಿಯೇಟ್ ಮಾಡಿದ್ವಿ, ಏನು STU ಟೇಬಲ್ ಅಂತ ಹೇಳಿ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ ಮಾಡ್ತಾ ಇದ್ದೀನಿ. ಈಗ ಇನ್ನು ಟೆಕ್ಸ್ಟ್ ಬಾಕ್ಸ್ಗಳಿಗೆ ಡೇಟಾಯಿಂದ ಅಂದರೆ ADOಯಿಂದ ನಾವೇನು ಮಾಡಬೇಕು, ಈ ಕಂಟ್ರೋಲಿಂದ ಟೆಕ್ಸ್ಟ್ ಬಾಕ್ಸ್ಗಳಿಗೆ ಕನೆಕ್ಟ್ ಮಾಡಬೇಕು. ಸೊ ಹಾಗಾಗಿ ಟೆಕ್ಸ್ಟ್ ಬಾಕ್ಸ್ನ ತೊಗೊತಾ ಇದ್ದೀನಿ. ಗೊತ್ತಿದೆ, ಅಡ್ಯಾಕ್ 1 ನೋಡಿ, ಸ್ಟೂಡೆಂಟ್ ನೇಮ್. ಓಕೆ, ನೆಕ್ಸ್ಟು ಅದೇ ಥರನೇ ಅಡ್ಯಾಕ್ 1 ಬೇರೆದು ಬಂದಿದೆ, ರಿಜಿಸ್ಟರ್ ನಂಬರ್. ಓಕೆ, ಅಡ್ಯಾಕ್ 1 ಕೋರ್ಸ್. ಸೊ ಇಷ್ಟು ಸೆಟ್ ಆಯಿತು. ಇವಾಗ ಮತ್ತೆ ಇದನ್ನು ನಾವು ಫಾರ್ಮ್ನ ರನ್ ಮಾಡೋಣ. ನೋಡಿ, ನೆಕ್ಸ್ಟ್ ರೆಕಾರ್ಡ್, ನೆಕ್ಸ್ಟ್ ರೆಕಾರ್ಡ್, ನೆಕ್ಸ್ಟ್ ರೆಕಾರ್ಡ್. ಸೊ ಪ್ರೀವಿಯಸ್ ರೆಕಾರ್ಡ್. ಸೊ ಲಾಸ್ಟ್ ರೆಕಾರ್ಡ್, ದಿಸ್ ಈಸ್ ಫಸ್ಟ್ ರೆಕಾರ್ಡ್. ಈ ಥರ ನಾವೇನು ಮಾಡ್ಬೋದು, ODBC ಕನೆಕ್ಷನ್ನ ಮಾಡ್ಕೋಬೋದು. ಸೊ DSNನ ಕ್ರಿಯೇಟ್ ಮಾಡಿಕೊಂಡು ODBC ಕನೆಕ್ಷನ್ನ ಮಾಡಿಕೊಂಡ್ರೆ ನಮ್ಮ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಏನು ನಾವು ಪ್ರಾಜೆಕ್ಟ್ ಮಾಡ್ತೀವಿ ಅದಕ್ಕೆ ಇನ್ನೂ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದೊಂದು ಕನೆಕ್ಷನ್ಸ್ನು ಅದರದ್ದೇ ಆದಂಥ ಇಂಪಾರ್ಟೆನ್ಸ್ ಇರುತ್ತೆ.